ಆನೇಕಲ್ ತಾಲೂಕಿನ ಮಾದಪಟ್ಟಣ ಶಾಲೆಯಲ್ಲಿ ಇಂದು ಸಂಸತ್ ಚುನಾವಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಹಿಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಎನ್ನುವ ನಾಡು ನುಡಿಯಂತೆ ಮಾದಪಟ್ಟಣ ಶಾಲೆಯಲ್ಲಿ ವಿಜೃಂಭಣೆಯಿಂದ ಚುನಾವಣೆ ನಡೆಯಿತು. ಒಬ್ಬ ವಿದ್ಯಾರ್ಥಿ 14 ಮತಗಳನ್ನು ಚಲಾಯಿಸಿ ಒಬ್ಬ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವ ಪ್ರಕ್ರಿಯೆ ಇಂದು ನಡೆಯಿತು. ಇದೇ ಸಂದರ್ಭದಲ್ಲಿ ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿಯ ಎಕ್ಸಿಕ್ಯೂಟಿವ್ ಆಫೀಸರ್ ಉಮಾದೇವಿ, ಶಾಲೆಯ ಮುಖ್ಯ ಶಿಕ್ಷಕಿ ಶಿಲ್ಪಾ, ಸಹ ಶಿಕ್ಷಕ ಶಂಕರ್ ನಾರಾಯಣ್, ಶಿಕ್ಷಕರಾದ ವನಿತಾ, ವಿಜಯ, ಗೀತಾ, ಸುನಿತಾ, ನಿವೃತ್ತ ಶಿಕ್ಷಕರಾದಂತಹ ರಾಜೇಂದ್ರ ಪ್ರಸಾದ್, ಲಿಂಗಮೂರ್ತಿ, ಮುಖ್ಯ ಉಪಾಧ್ಯಾಯರಾದಂತಹ ಲಕ್ಷ್ಮೀಪತಿ ಮತ್ತಿತರರು ಹಾಜರಿದ್ದರು. ಸುಧಾ ಅವರು ಬೆಂಗಳೂರು ದಕ್ಷಿಣ ತಾಲೂಕಿನ ಅಕ್ಷರ ದಾಸೋಹದ ಸುಧಾ ಮೇಡಮ್ ಅವರು. ಒಂದು ಶಕ್ತಿ ಏನು, ಪವರ್ ಏನು, ಅದರ ಹಿನ್ನೆಲೆ ಏನು, ಅದರ ಇತಿಹಾಸ ಏನು ಅಂತ ಇವತ್ತು ಆನೇಕಲ್ ತಾಲೂಕಿನ ಮಾದಾಪಟ್ಟಣ ಒಂದು ಹಿರಿಯ ಪ್ರಾಥಮಿಕ ಶಾಲೆಗೆ ನಾವು ಇವತ್ತು ಅನಿರೀಕ್ಷಿತವಾಗಿ ಭೇಟಿ ನೀಡಿದ್ದೀವಿ. ನಿಜವಾಗ್ಲೂ ಆ ಶಾಲೆಯಲ್ಲಿ ದೈನಂದಿನ ಕಾರ್ಯಗಳನ್ನ ನೋಡಿದ್ರೆ ತುಂಬ ಖುಷಿ ಆಗ್ತಾ ಇದೆ. ಹಬ್ಬದ ವಾತಾವರಣ ಇದೆ, ಪ್ರಾರ್ಥನೆ ಆಗಿದೆ. ಮಕ್ಕಳಿಗೆ ಮುಂದಿನ ಭವಿಷ್ಯದಲ್ಲಿ ಹೆಂಗಿರಬೇಕು ಅಂತ ಚುನಾವಣೆ, ಸಂಸತ್, ಶಾಲಾ ಸಂಸತ್ ಅಂತ ಏನು ಹೇಳ್ತೀವೋ, ನಮ್ಮ ಮಕ್ಕಳಿಗೆ ಪ್ರಾಥಮಿಕ ಹಂತದಲ್ಲೇ ಅವರಿಗೆ ಅರಿವು ಮೂಡಿಸ್ತಾ ಇದ್ದಾರೆ, ಚುನಾವಣೆ ನಡೆಸ್ತಾ ಇದ್ದಾರೆ ಅಂತ ಕಾರ್ಯಕ್ರಮ ನಡೀತಿರೋ ಸಮಯದಲ್ಲಿ ಬಂದಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಅನಿರೀಕ್ಷಿತ ವೇದಿಕೆಯಲ್ಲಿ ಇರುವಂತಹ ನನ್ನ ಜೊತೆ ಬಂದಂತಹ ADPI ಸೌತ್ ವಿಭಾಗದವರು ಮತ್ತು ಈ ವಲಯದ CRP, ಈ ಶಾಲೆಯ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು, ಮತ್ತು ವಿಶೇಷತೆ ಆನೇಕಲ್ದೇನಪ್ಪ ಅಂದರೆ ಒಳ್ಳೆಯದನ್ನು ಅಪ್ರಿಷಿಯೇಟ್ ಮಾಡೋಕ್ಕೆ, ಮಾರ್ಗದರ್ಶನ ನೀಡೋಕ್ಕೆ ನಮಗೆ ಮಾಧ್ಯಮ ಮಿತ್ರರು ಬಂದಿದ್ದಾರೆ. ನಿಜವಾಗ್ಲೂ ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ನಾನು ಶಾಲೆ ಪರವಾಗಿ, ಇಲಾಖೆ ಪರವಾಗಿ ಸಹ ಅವ್ರಿಗೂ ಸ್ವಾಗತ ಕೋರ್ತಾ ಇದ್ದೀನಿ. ದೇಶದ ಪ್ರಗತಿ ಎಲ್ಲಿದೆಯಪ್ಪ ಅಂದರೆ ಆ ಶಾಲಾ ಕೊಠಡಿಯಲ್ಲಿರುವ ಮಕ್ಕಳಲ್ಲಿದೆ ಅಂತ. ಅರ್ಥ ಆಯ್ತಾ ಮಕ್ಕಳ? ನೀವೆಲ್ಲ ಮುಂದಿನ ಭವ್ಯ ಭಾರತದ, ಭವ್ಯ ಕರ್ನಾಟಕದ ಪ್ರಜೆಗಳು. ನಿಮ್ಮನ್ನು ನಾವು ಯಾವ ರೀತಿ ದಾರಿ ತೋರಿಸ್ತೀವೋ ಆ ರೀತಿ ಬೆಳೀತೀರಾ. ಒಳ್ಳೆ ದಾರಿ, ಸುಸಂಸ್ಕೃತರು, ವಿದ್ಯಾವಂತರು ಕಲಿಸೋದು ನಮ್ಮ ಸರ್ಕಾರಿ ಶಾಲೆ ನಿಜವಾಗ್ಲೂ ಹೆಮ್ಮೆ ಅನ್ನಿಸ್ತಾ ಇದೆ. ಇವತ್ತು ಯಾವ ಒಂದು ಅನುದಾನ ರಹಿತ ಶಾಲೆಗಿಂತ ನಮ್ಮ ಸರ್ಕಾರಿ ಶಾಲೆಗಳು ಕಡಿಮೆ ಇಲ್ಲ. ಅಷ್ಟು ಚೆನ್ನಾಗಿ ಯೂನಿಫಾರ್ಮ್ ಇದೆ. ನಮ್ಮ ಮಕ್ಕಳು ಆರ್ಮಿ ಡ್ರೆಸ್ ಹಾಕೊಂಡಿದ್ದಾವೆ, ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದಾರೆ. ಟೀಚರ್ಸ್ ಎಲ್ಲ ಯೂನಿಫಾರ್ಮ್ ಹಾಕೊಂಡಿದ್ದಾರೆ. ಒಳ್ಳೆ ಹಬ್ಬದ ವಾತಾವರಣ ಇದೆ. ಮಕ್ಕಳಿಗೆ ಇದಕ್ಕಿಂತ ವಾತಾವರಣ ಏನು ಬೇಕು? ನಾವು ಟೀಚರ್ಸ್ ಮಾದರಿಯಾಗಿದ್ದರೆ ನಮ್ಮ ಮಕ್ಕಳು ನಿಜವಾಗ್ಲೂ
ಅದನ್ನು ಅನುಸರಿಸ್ತಾರೆ ಅನ್ನೋದಕ್ಕೆ ಇವತ್ತಿನ ಉತ್ತಮ ಉದಾಹರಣೆ ಮಾದಾಪಟ್ಟಣ ಶಾಲೆ. ಅದ್ರ ಜೊತೆಗೆ ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳ ಭವಿಷ್ಯಕ್ಕೆ ಸುಮಾರು ಯೋಜನೆಗಳನ್ನು ತಂದಿದೆ. ಅದರಲ್ಲಿ ಪಠ್ಯಪುಸ್ತಕ ಆಗಿರ್ಬೋದು, ಯೂನಿಫಾರ್ಮ್ ಆಗಿರ್ಬೋದು. ನಮ್ಮ ಮಕ್ಕಳು ಎಲ್ಲರೂ ಚೆಂದ ಕಾಣ್ತಾ ಇದ್ದಾರೆ, ಸಮಾನತೆ ಇದೆ, ಯೂನಿಫಾರ್ಮ್ ಎಲ್ಲ ಮಕ್ಕಳು ಹಾಕ್ಕೊಂಡಿದ್ದಾರೆ. ಇಷ್ಟರಲ್ಲೇ ಶೂನು ಕೊಡ್ತಾ ಇದ್ದೀವಿ. ವಿಶೇಷತೆ ಅಂದರೆ ಯಾವುದೇ ಮಗು ಚೆನ್ನಾಗಿ ಓದಬೇಕು ಅಂದರೆ ಆರೋಗ್ಯವಾಗಿರಬೇಕು. ಸೌಂಡ್ ಮೈಂಡಿನೇ ಸೌಂಡ್ ಬಾಡಿ ಅಂತ. ಮಕ್ಕಳ ನಿಮಗೆ ಹೇಳ್ತಾ ಇರೋದು, ಇವತ್ತಿನ ಊಟ ಏನು ಗೊತ್ತಾ? ನಮ್ಮ ಪಲಾವು ದಾಲ್ ತಡಕದ ಜೊತೆಗೆ ನಿಮ್ಮ ಶಾಲೆಯಲ್ಲಿ ಇವತ್ತು ವಿಶೇಷ ಭೋಜನ ಜೊತೆಗೆ ಒಬ್ಬಟ್ಟು ಮಾಡಿಸಿದ್ದಾರೆ, ವಡೆ ಮಾಡಿಸಿದ್ದಾರೆ. ವಿಶೇಷತೆ ಏನು ಅಂದರೆ ನಮ್ಮ ಮಕ್ಕಳು ಚೆನ್ನಾಗಿರಲಿ. ಓಕೆ, ಜೊತೆಗೆ ಎಲೆಕ್ಷನ್ ನಡೀತಾ ಇದೆ, ಯಾರು ವಿನ್ ಆಗ್ತಾರೋ ಅವ್ರ ಪರವಾಗಿ ಎಲ್ರಿಗೂ ಒಬ್ಬಟ್ಟು ಕೊಡಿಸಿದ್ದಾರೆ. ನೋಡಿದ್ರಾ? ನೀವು ಸ್ವೀಟ್ ಕೊಡಲ್ಲ ಅಂತ ನಿಮ್ಮ ಮೇಡಮ್ಗಿರೋ ಸ್ವೀಟ್ ಕೊಡಿಸ್ತಾ ಇದ್ದಾರೆ ಇವತ್ತು. ನೀವೆಲ್ಲರೂ ಎಲ್ಲ ಆರಾಮಾಗಿ ವೋಟ್ ಮಾಡಿ, ನಿಮ್ಮ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಿ, ಮತ್ತೆ ನೀವು ಚೆನ್ನಾಗಿ ಓದಿ. ಮಾದಾಪಟ್ಟಣ ಶಾಲೆಯಲ್ಲಿದ್ದೀವಿ. ನಮ್ಮ ಸರ್ಕಾರಿ ಶಾಲೆಗಳು ಯಾವುದಕ್ಕೂ ಕೂಡ ಕಡಿಮೆ ಇಲ್ಲ. ನಿಮಗೆಲ್ಲ ಗೊತ್ತಿರ್ಬೋದು, ಸರ್ಕಾರಿ ಶಾಲೆಯಲ್ಲಿ ಕಲಿತ ಮಗು ಎಲ್ಲೋದ್ರೂ ಕೂಡ ತನ್ನ ಬದುಕನ್ನು ರೂಪಿಸ್ಕೊಳ್ಳೋದನ್ನು ಕಲಿಯುತ್ತೆ. ಇವತ್ತು ಶಾಲೆಯಲ್ಲಿ ಮತದಾನ ನಡೀತಾ ಇದೆ. ನಮ್ಮ ದೇಶದಲ್ಲಿ ಗೊತ್ತಿರ್ಬೋದು, ಗಣತಂತ್ರ ವ್ಯವಸ್ಥೆ ಇದೆ. ಇಲ್ಲಿ ಯಾರು ತಮ್ಮ ಎಬಿಲಿಟಿ ಇರುತ್ತೋ, ಸಾಮರ್ಥ್ಯ ಇರುತ್ತೋ, ಅವ್ರು ಯಾವ ಹುದ್ದೆಗೆ ಬೇಕಾದರೂ ಇರ್ಬೋದು. ರಾಷ್ಟ್ರದ ಪ್ರಥಮ ಪ್ರಜೆಯಾಗಿ ಕೂಡ ತನ್ನ ಜೀವನವನ್ನು ರೂಪಿಸಿಕೊಳ್ಬೇಕು ಅನ್ನೋ ಉದ್ದೇಶದಲ್ಲಿ ಈ ಒಂದು ಚುನಾವಣೆಯನ್ನು ಇವರು ರೂಪಿಸಿದ್ದಾರೆ. ಇಲ್ಲಿ ಈ ಚುನಾವಣೆಯಲ್ಲಿ ಹೇಗೆ PROಗಳು APROಗಳು ಎಲ್ಲ ಇರ್ತಾರೋ ಹಾಗೆ ಇಲ್ಲೂ ಕೂಡ ಮಕ್ಕಳಲ್ಲಿ ಒಂದು ಚುನಾವಣೆಯ ಅವೇರ್ನೆಸ್ನ ಕ್ರಿಯೇಟ್ ಮಾಡಲಿಕ್ಕೆ ತುಂಬ ಅಚ್ಚುಕಟ್ಟಾಗಿ ಈ ಒಂದು ಮತದಾನ ವ್ಯವಸ್ಥೆಯನ್ನು ಏರ್ಪಡಿಸಿದ್ದಾರೆ. ಈಗಲಿಂದಲೇ ನಮ್ಮ ಮಕ್ಕಳಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಹೇಗಿರುತ್ತೆ, ಮಂತ್ರಿಮಂಡಲ ಹೇಗಿರುತ್ತೆ, ಅಭ್ಯರ್ಥಿಗಳನ್ನು ಹೇಗೆ ಆಯ್ಕೆ ಮಾಡ್ತಾರೆ, ಹಾಗೆಯೇ ನಮ್ಮ ರಾಜಕೀಯ ಅನ್ನೋದು ಹೇಗಿದೆ, ನಮ್ಮ ದೇಶದ ಆಡಳಿತ ವ್ಯವಸ್ಥೆ ಅನ್ನೋದು ಯಾವ ಒಂದು ನೆಲೆಯಿಂದ ಸಾಧ್ಯ ಆಗುತ್ತೆ, ಯಾವ ಒಂದು ನೆಲೆಯಿಂದ ಇಂಪ್ಲಿಮೆಂಟೇಷನ್ ಆಗುತ್ತೆ, ಜೊತೆಗೆ ನಮ್ಮ ಮೂಲಭೂತ ಹಕ್ಕುಗಳೇನು, ನಮ್ಮ ಮೂಲಭೂತ ಕರ್ತವ್ಯಗಳೇನು ಅನ್ನೋದನ್ನು ತುಂಬ ಅಚ್ಚುಕಟ್ಟಾಗಿ ಎಲ್ಲ ಶಿಕ್ಷಕರು ಕೂಡ ಪ್ರತಿ ಮಗುವಿಗೆ ಮನಮುಟ್ಟುವಂತೆ ಒಂದು ಆಯೋಜನೆಯನ್ನು ಮಾಡಿದ್ದಾರೆ. ಈ ಒಂದು ಮತದಾನ ಈ ದಿನ ಈ ಶಾಲೆಯಲ್ಲಿ ನಡೀತಿರೋದು ಎಲ್ರಿಗೂ ಒಂದು ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು. 26ನೇ ಸಾಲಿನ ಶಾಲಾ ಸಂಸತ್ ಚುನಾವಣೆಯನ್ನು ಏರ್ಪಡಿಸಿರುತ್ತೇವೆ. ಮಕ್ಕಳಲ್ಲಿ ಏನು ಮೂಲಭೂತ ಹಕ್ಕುಗಳಲ್ಲಿ ಈ ಮತದಾನವೂ ಸಹ ಒಂದು ಹಕ್ಕು. ಹಾಗೆಯೇ ಸಮಾಜದಲ್ಲಿ ಮಕ್ಕಳು ಮುಂದಿನ ಒಂದು ಭವಿಷ್ಯವನ್ನು ರೂಪಿಸ್ಕೊಳ್ಳೋದಕ್ಕೆ ಈ ಪಾಠದ ಜೊತೆಯಲ್ಲಿ ಅಂಥದ್ದು ಈ ಒಂದು ಇದನ್ನು ಸಹ ಪ್ರಾತ್ಯಕ್ಷಿಕವಾಗಿ ಅವರು ಅನುಭವವನ್ನು ಪಡ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಚುನಾವಣೆ ಅಂದರೆ ಏನು, ಹೇಗಿರುತ್ತೆ ಅನ್ನೋದ್ರ ಜೊತೆಗೆ ಮಂತ್ರಿಮಂಡಲ ಅಂದರೆ ಏನು, ಹೇಗಿರುತ್ತೆ ಅನ್ನೋದನ್ನು ನಮ್ಮ ಶಾಲೆಯಲ್ಲಿ ಪ್ರಾತ್ಯಕ್ಷಿತವಾಗಿ ಇಂದಿನ ಸುಮಾರು ವರ್ಷಗಳಿಂದ ನಡೆಸ್ಕೊಂಬಂದಿದ್ದೇವೆ. ಅದೇ ರೀತಿ ಈ ವರ್ಷವೂ ಸಹ ಈ ಒಂದು ಚುನಾವಣೆ ಪ್ರಕ್ರಿಯೆ ನಡೀತಾ ಇದೆ. ಈ ಒಂದು ಇದರ ಜೊತೆಯಲ್ಲೇ ಮಕ್ಕಳಿಗೆ ಅವರವರ ಕರ್ತವ್ಯಗಳೇನು, ಹಕ್ಕುಗಳ ಜೊತೆಯಲ್ಲಿ ಅನ್ನೋದನ್ನು ಈ ಚುನಾವಣೆ ಮೂಲಕ ನಾವು ಎಲ್ಲ ಮಕ್ಕಳಲ್ಲೂ ಅರಿವನ್ನು ಮೂಡಿಸ್ತಾ ಇದ್ದೇವೆ. ಪ್ರಾಥಮಿಕ ಶಾಲೆ ಮಾದಾಪಟ್ಟಣದಲ್ಲಿ ಅನಿರೀಕ್ಷಿತವಾಗಿ ಜಿಲ್ಲಾ ಅಕ್ಷರ ದಾಸೋಹದ ಶಿಕ್ಷಣಾಧಿಕಾರಿಗಳು ಹಾಗೂ ನಾವುಗಳೆಲ್ಲರೂ ಸೇರಿ ಭೇಟಿ ನೀಡಿದಂಥ ಸಮಯದಲ್ಲಿ ಈ ಶಾಲೆಯ ಮಂತ್ರಿಮಂಡಲ ಅಂದರೆ ಶಾಲಾ ಸಂಸತ್ತನ್ನು ಓಟು ಹಾಕುವುದರ ಮೂಲಕ ಮಕ್ಕಳು ಒಂದು ಚುನಾವಣೆಯನ್ನು ಮಾಡ್ತಾಯಿದ್ರು. ಈ ಚುನಾವಣೆಯನ್ನು ನೋಡಿದಾಗ ನಮ್ಮ ದೇಶ ಪ್ರಪಂಚದಲ್ಲಿಯೇ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದೆ. ಈಗಾಗಲೇ ಮಕ್ಕಳು ಸಾಲು ಸರದಿಯಲ್ಲಿ ನಿಂತು ಮತವನ್ನು ಹಾಕ್ತಾ ಇರುವಂಥ ದೃಶ್ಯವನ್ನು ನೋಡಿದಾಗ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಕ್ಕಳು ಯಾವ ರೀತಿ ಮುಂದೆ ಈ ವ್ಯವಸ್ಥೆಯನ್ನು ತೆಗೆದುಕೊಂಡು ಹೋಗ್ಬೋದು ಅನ್ನೋದ್ರ ಬಗ್ಗೆ ಈ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ವಿಶೇಷವಾಗಿ ಈ ಶಾಲೆಯ ಶಂಕರನಾರಾಯಣ ಸರ್ ಅವರು ಮತ್ತು ಇತರ ಶಿಕ್ಷಕರು ಸೇರಿ ಉತ್ತಮ ರೀತಿಯಲ್ಲಿ ಈ ಒಂದು ಚುನಾವಣಾ ಕಾರ್ಯದಲ್ಲಿ ಪಾಲ್ಗೊಂಡಿದ್ದನ್ನು ನೋಡಿದಾಗ ನನಗಂತೂ ತುಂಬ ಸಂತೋಷವಾಗಿದೆ. ಇದೇ ರೀತಿ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಹಾಗೂ ನಮ್ಮ ತಾಲೂಕಿನ ಆನೇಕಲ್ ತಾಲೂಕಿನಾದ್ಯಂತ ಚುನಾವಣೆಗಳು ಈ ರೀತಿ ನಡೆಸಿ ಮಕ್ಕಳಲ್ಲಿ ಅರಿವು ಮೂಡಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ.